ಮಾಡದಿದ್ದರೂ ತೊಂದರೆ ಇಲ್ಲ ಉಪಚಾರ, ಆಗದಿರಲಿ ನಿಮ್ಮಿಂದ ಅಪಚಾರ. ಬಿಡಬೇಕು ನಮ್ಮಯ ಅಹಂಕಾರ, ನೀಡೋಣ ಎಲ್ಲರಿಗೂ ಸಹಕಾರ. ಮಾಡಬೇಡಿ ಯಾರಿಗೂ ಅಪಕಾರ, ಅಗತ್ಯವಿದ್ದವರಿಗೆ ಮಾಡಿ ಉಪಕಾರ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಗೊತ್ತಿರೋ ಅಂಥ ಅಲಸಂಡೆ ಕಾಳು. ಈ ಸೀಸನಲ್ಲಿ ಯಾರ್ಯಾರಿಗೆ ಇಷ್ಟ, ಎಲ್ಲರಿಗೂ ಇಷ್ಟ ಆಗುತ್ತಲ್ವ. ಸಿಂಪಲಾಗಿ ಮಾಡೋ ಅಂಥ ಅಲಸಂಡೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ, ಫಸ್ಟು ಒಂದು ಈರುಳ್ಳಿ, ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕಾಯಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ. ಇಷ್ಟೇ ಈಸಿಯಾಗಿ ಅಲಸಂಡೆ ಕಾಳು ಸುಳಿದು ಇಟ್ಕೊಂಡಿದ್ರೆ ಪಟ್ ಅಂತ ಆಗೋ ಸಾಂಬಾರು. ಇಲ್ಲಿ ನಾನೊಂದು 3/4 kg ಸುಳಿದಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಪಲ್ಯ, ಸಾಂಬಾರು ಎಲ್ಲದೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತಿದ್ದು. ಸಾಂಬಾರಿಗೆ ಬೇಕಾಗಿರೋ ಮಸಾಲ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಬೋದು. ನೋಡಿ, ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕುಕ್ಕರಲ್ಲೇ ಮಾಡಬೇಕು ಅಂತ ಏನಿಲ್ಲ, ಏಕೆಂದರೆ ಈ ಕಾಳು ಬೇಗ ಬೇಯೋದ್ರಿಂದ. ನೋಡಿ, ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ನಂತರ ನಾವೇನು ರುಬ್ಬಿಟ್ಕೊಂಡಿದ್ದೆ ನೋಡಿ ಮಸಾಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಮಸಾಲ ಚೆನ್ನಾಗಿ ಬೆಂದ್ರಾಯ್ತು. ನಂತರ ಕಾಳು ಹಾಕ್ಬಿಟ್ಟು ಕಾಳು ಜೊತೆ ಆಲೂಗೆಡ್ಡೆನೂ ಸಹ ಸೇರಿಸ್ಬೋದು. ಇಲ್ಲಿ ಯಾವುದೇ ಆಲೂಗೆಡ್ಡೆ ಹಾಕಿಲ್ಲ, ಬರೀ ಕಾಳಿಂದೇ ಸಾಂಬಾರು ಮಾಡ್ತಾ ಇರೋದ್ರಿಂದ ಬರೀ ಕಾಳೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ. ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆ, ರೊಟ್ಟಿ. ಈ ಸೀಸನಲ್ಲಂತೂ ಈ ಕಾಳು ಊಟ ಮಾಡೋದು ರೂಢಿ ಆಗ್ಬಿಟ್ಟು ನೆಕ್ಸ್ಟ್ ಕಾಳು ತಿನ್ನೋಕ್ಕೇ ಬೇಜಾರಾಗ್ಬಿಡುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ ಈ ಕಾಳು. ಇದು ಮತ್ತು ಅವರೆಕಾಳು ಒಂದೇ ಥರನೇ, ತಿಂತಾ ಇದ್ರೆ ತಿಂತಲೇ ಇರೋಣ ಅನಿಸುತ್ತೆ. ನಂತರ ನೋಡಿ, ಮಸಾಲ ಸ್ವಲ್ಪ ಕುದ್ದಾದ ನಂತರ ತೊಳೆದಿಟ್ಕೊಂಡಿದ್ದೆ ನೋಡಿ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಇದನ್ನೇ ಸ್ವಲ್ಪ ನೀರು ಕಡಿಮೆ ಹಾಕಿದ್ರೆ ಗ್ರೇವಿ ಆಗುತ್ತೆ. ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಂಬಾರಾಗುತ್ತೆ. ನೋಡಿ, ಇಲ್ಲಿ ಒಂದು 5 ನಿಮಿಷ ಅರ್ಧ ಇಲ್ಲೇ ಬೆಂದೋಗ್ಬಿಡುತ್ತೆ. ಆ ಈಟಿಗೆ ಕಾಳು ತುಂಬ ಸಾಫ್ಟಾಗಿರುತ್ತೆ ನೋಡಿ, ಬೇಗ ಬೆಂದೋಗುತ್ತೆ. ನಾನಿಲ್ಲಿ ಒಂದು 2 ಲೋಟ ನೀರು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ತೆಳುಗಿರಲಿ ಅಂತ. ಬಿಸಿ ಬಿಸಿಯಾದ ಅಲಸಂಡೆ ಕಾಳು ಸಾಂಬಾರು ರೆಡಿಯಾಗಿಬಿಡುತ್ತೆ. ಹೆಂಗಿದೆ? ನೀವು ಹಿಂಗೆ ತಾನೇ ಮಾಡೋದು, ಇಲ್ಲ ಬೇರೆ ಥರ ಮಾಡ್ತೀನಿ ಅಂದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಗೊತ್ತು ತಾನೇ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದಂತೂ ಮರಿಲೇಬಾರ್ದು, ಏಕೆಂದರೆ ಉಪ್ಪು ಚೆನ್ನಾಗಿ ಕಾಳಿಗೆ ಹತ್ತಿರನೇ ಸಾಂಬಾರು ಚೆನ್ನಾಗಾಗೋದು. ನಂತರ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು 1 ವಿಷಲ್ ಕೂಗ್ಸಿದ್ರೆ ಸಾಕಿದ್ದು. ಏನು ಜಾಸ್ತಿ ಕೂಗ್ಸೋ ಅವಶ್ಯಕತೆ ಇಲ್ಲ, 1 ವಿಷಲ್ ಕೂಗಿಸ್ಬಿಟ್ರೆ ಸಾಕು. ಬಿಸಿ ಬಿಸಿಯಾದ ಸಾಂಬಾರು ರೆಡಿ. ನನ್ನ ಯೂಟ್ಯೂಬ್ ಚಾನಲ್ 4000 ಅವರ್ ಕಂಪ್ಲೀಟ್ ಆಗಿದೆ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಕಾರಣ ಆಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಬೇಡ್ಕೊತಾ ಮತ್ತೊಮ್ಮೆ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.